ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿ ಸ್ಫೋಟ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಇಂಥ ಪ್ರಕರಣಗಳು ನಡೆದಾಗ ಇಡೀ ದೇಶ ಒಂದಾಗಿ ನಿಂತ್ಕೋಬೇಕು. ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳೋ ಸಮಯ ಇದಲ್ಲ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲ ಒಂದಾಗಬೇಕು, ಭಾರತೀಯರಾಗಬೇಕು. ಆದರೆ ಈ ಸ್ಫೋಟವನ್ನು ಇಟ್ಟುಕೊಂಡು ಕೆಲವರು ಗೃಹ ಸಚಿವ ಮತ್ತು ಪ್ರಧಾನಿಯ ರಾಜೀನಾಮೆ ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಇದು ಚುನಾವಣೆಯ ಗಿಮಿಕ್ಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ಇದನ್ನ ಇಂಟೆಲಿಜೆನ್ಸ್ ವೈಫಲ್ಯ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಹಿಂಗ್ ಹೇಳ್ತಾ ಇರೋರು ಕೇಳ್ತಾ ಇರೋರು ಯಾರು ಅವಿದ್ಯಾವಂತರಲ್ಲ. ದಶಕಗಳ ಕಾಲ ಈ ದೇಶದಲ್ಲಿ ಅಧಿಕಾರವನ್ನು ಅನುಭವಿಸಿದ ಪಕ್ಷಗಳ ನಾಯಕರು, ಈಗಲೂ ರಾಜ್ಯಗಳಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇರೋರು, ಅವರು ಪ್ರಜ್ಞಾವಂತರ ಅನ್ನೋ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ರಾಜೀನಾಮೆ ಅನ್ನೋದು ಉಗ್ರ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲದ ವಿಷಯ ಅಲ್ಲ. ಆದರೂ ಅವರು ಮಾತಾಡ್ತಾರೆ. ಅದಕ್ಕೆ ಕಾರಣಗಳು ಎರಡು. ಒಂದು, ಅಟೆನ್ಷನ್ ಸೀಕಿಂಗ್ ಸಿಂಡ್ರೋಮ್. ಇಂಥ ದೊಡ್ಡ ಘಟನೆಗಳ ನೆರಳಲ್ಲಿ ನಾವು ಕೂಡ ಒಂದಷ್ಟು ಪ್ರಚಾರನ ತಗೊಂಡು ಬಿಡೋಣ ಅನ್ನೋ ಹಪಹಪಿ. ಎರಡನೆಯದ್ದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಹಾಗೂ ಏನೂ ಗೊತ್ತಿಲ್ಲದ ಒಂದಷ್ಟು ಅಮಾಯಕರು ಇರ್ತಾರಲ್ಲ, ಅವರನ್ನು ತಮ್ಮ ಕಡೆಗೆ ಸೆಳೆಕೊಂಡು ಬಿಡೋದಕ್ಕೆ, ಅವರ ಮನಸ್ಸಲ್ಲೊಂದು ಅನುಮಾನದ ಬೀಜವನ್ನು ಬಿತ್ತೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಯೋಚನೆ. ಆದರೆ ಗೆಳೆಯರೆ, ಉಗ್ರ ದಾಳಿಗಳು ಯಾವಾಗ, ಎಲ್ಲಿ, ಹೇಗಾಗುತ್ತವೆ ಅನ್ನೋದನ್ನು ಹೇಳೋದು, ಪ್ರೊಡಿಕ್ಟ್ ಮಾಡೋದು ತುಂಬ ಕಷ್ಟ. ಜಗತ್ತಿನ ಅತ್ಯಂತ ಬಲಿಷ್ಠ ಮತ್ತು ಬುದ್ಧಿವಂತ ಏಜೆನ್ಸಿ ಅನ್ನಿಸ್ಕೊಳ್ಳೋ ಮೊಸಾದ್ ಕೂಡ ಸಾಕಷ್ಟು ಬಾರಿ ಉಗ್ರ ದಾಳಿಗಳನ್ನು ತಡೆಯೋದರಲ್ಲಿ ವಿಫಲವಾಗಿದೆ. ಹಾಗಲ್ಲದೆ ಇದ್ದಿದ್ರೆ ಗಾಜಾದಿಂದ ಬಂದ ಉಗ್ರರು ಇಸ್ರೇಲಲ್ಲಿ ಮಾರಣ ಹೋಮವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇನ್ನು ಚೈನಾ ಕೂಡ ಉಯ್ಗರ್ ಉಗ್ರವಾದಕ್ಕೆ ಬಲಿಪಶುವಾಗಿ ಆ ನಂತರ ಅದನ್ನು ಗೆದ್ದಿದೆ. ಅದು ಕೂಡ ಉಯ್ಗರ್ ಮುಸ್ಲಿಮರ ಎಲ್ಲ ಹಕ್ಕುಗಳನ್ನು ದಮನ ಮಾಡಿ ಅಲ್ಲಿನ ಮಸೀದಿಗಳಲ್ಲಿ ಕೂಡ ಮ್ಯಾಂಡ್ರಿನ್ ಭಾಷೆ, ಶಿ ಜಿನ್ಪಿಂಗ್ ಫೋಟೋ ಮತ್ತು ಸಿಸಿ ಕ್ಯಾಮೆರಾಗಳನ್ನು ಹಾಕಿದ ನಂತರ ಅಲ್ಲಿನ ಉಗ್ರವಾದ ಒಂದು ಹಂತಕ್ಕೆ ನಿಂತಿದೆ. ಇನ್ನು ಅಮೆರಿಕ, ಇಡೀ ಜಗತ್ತಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕುಳಿತ ಕಡೆಯೇ ನೋಡಬಲ್ಲ ಅಮೆರಿಕ, ಅಂಥ CIA ಹಾಗೂ ಇನ್ನಿತರ ಏಜೆನ್ಸಿಗಳಿದ್ದೂ ಕೂಡ 2001ರ ಸೆಪ್ಟೆಂಬರ್ ದಾಳಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗಲೂ ಕೂಡ ಅಲ್ಲಿ ಆಗಾಗ ಯಾರೋ ಬರ್ತಾರೆ, ಯದ್ವಾ ತದ್ವಾ ಗುಂಡು ಹಾರಿಸ್ತಾರೆ. ಅದು ಕೂಡ ಉಗ್ರವಾದದ ಭಾಗನೇ. ಅವರಿಗೂ ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಿರುವಾಗ 140 ಕೋಟಿ ಜನಸಂಖ್ಯೆ ಮತ್ತು ಅತಿಯಾದ ಪ್ರಜಾಪ್ರಭುತ್ವ, ಎಲ್ಲವನ್ನೂ ರಾಜಕೀಯ ಕಣ್ಣಿಂದಲೇ ನೋಡೋ ಪಕ್ಷಗಳು, ದೇಶಕ್ಕಿಂತ ತಮ್ಮ ಸ್ವಾರ್ಥ ಮುಖ್ಯ ಅಂದುಕೊಂಡಿರೋ ಅತಿದೊಡ್ಡ ಜನಸಮೂಹ ಇರೋ ಭಾರತದಂಥ ದೇಶದಲ್ಲಿ ಏಕಾಏಕಿ ಎಲ್ಲವನ್ನು ಒಂದೇ ಬಾರಿ ಸರಿಪಡಿಸೋದಕ್ಕೆ ಸಾಧ್ಯ ಆಗತ್ತಾ? ಆದರೂ ಕಳೆದ 10-12 ವರ್ಷಗಳಿಂದ ಕಾಶ್ಮೀರ, ಒಂದಷ್ಟು ಸೇನಾ ನೆಲೆಗಳು, ಸೇನಾ ಕಾನ್ವಾಯ್ಗಳು ಮತ್ತು ಆಗಾಗ ನಡೆಯುವ ಚಿಕ್ಕ ಮಟ್ಟದ ದಾಳಿಗಳನ್ನು ಬಿಟ್ಟರೆ ದೇಶದಲ್ಲಿ ದೊಡ್ಡ ಮಟ್ಟದ ಸ್ಫೋಟಗಳು ನಡೆದಿರಲಿಲ್ಲ. ಈಗ ಒಂದು ಸ್ಫೋಟ ನಮ್ಮನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಅದನ್ನು ಸಮರ್ಥವಾಗಿ ಎದುರಿಸಬೇಕು. ಇಂಥ ಸಂದರ್ಭದಲ್ಲೇ ದೇಶ ಒಂದಾಗಿ ನಿಲ್ಲಬೇಕಾಗಿರೋದು. ಗೆಳೆಯರೆ, ಇಲ್ಲಿ ಕೂಡ ಕೆಲ ಹಳದಿ ಕಣ್ಣುಗಳಿಗೆ ನಾನು ಸರ್ಕಾರವನ್ನು ಬೆಂಬಲಿಸ್ತಾ ಇದ್ದೀನಿ ಅಂತ ಅನ್ನಿಸ್ಲೂಬಹುದು. ನಾನು ಅಪ್ಪಟ ಭಾರತೀಯ. ನನ್ನ ದೇಶ ಕಷ್ಟದಲ್ಲಿದ್ದಾಗ ನನ್ನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕಿಟ್ಟು ನಾನು ಮೊದಲು ದೇಶದ ಪರಾನೇ ನಿಲ್ತೀನಿ. ನನ್ನ ಮನೆ ಜಗಳಗಳು ಆಮೇಲೆ. ಇನ್ನು ಈಗ ಯಾರು ಬೇಹುಪಡೆಗಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಅವರೂ ರಾಜೀನಾಮೆ ಕೊಡಬೇಕು, ಇವರು ರಾಜೀನಾಮೆ ಕೊಡಬೇಕು ಅಂತ ಮಾತಾಡ್ತಾ ಇರೋ ರಾಜಕೀಯ ನಾಯಕರಿದ್ದಾರಲ್ಲ, ಅವರಿಗೆ ಗೊತ್ತಿಲ್ಲದ ಅಥವಾ ಅವರು ಜಾಣತನದಿಂದ ಮರೆತು ಹೋದ ಒಂದಷ್ಟು ವಿಷಯಗಳನ್ನು ನೆನಪು ಮಾಡೋ ಪ್ರಯತ್ನವನ್ನಿಲ್ಲಿ ಮಾಡ್ತೀನಿ. ಅವರ ಸರ್ಕಾರಗಳ ಕಾಲದಲ್ಲಿ ಇಂಥ ಅದೆಷ್ಟು ಘಟನೆಗಳು ಎಷ್ಟು ಬೇಗ ನಡೀತಾ ಹೋದವು ಮತ್ತು ಅದು ಎಷ್ಟು ರಾಜೀನಾಮೆಗಳನ್ನು ಅವತ್ತು ಆಳಿದವರು ಕೊಟ್ಟರು ಅನ್ನೋ ಬಗ್ಗೆ ಸ್ವಲ್ಪ ಇಲ್ಲಿ ಹೇಳೋ ಪ್ರಯತ್ನ ಮಾಡಿಬಿಡ್ತೀನಿ. ಇದು ಕೂಡ ಜಸ್ಟ್ ಅವರಿಗೆ ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು, ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮಾತ್ರ. ಗೆಳೆಯರೆ, ನಮ್ಮ ದಕ್ಷಿಣ ಭಾರತ ಉತ್ತರಕ್ಕೆ ಹೋಲಿಸಿದರೆ ಅತಿ ಹೆಚ್ಚು ಕೋಮು ಹಿಂಸಾಚಾರವನ್ನು ಕಾಣಲಿಲ್ಲ. ಅಫ್ಕೋರ್ಸ್ ಇಲ್ಲಿ ಆಳ್ವಿಕೆ ಮಾಡಿದ್ದ ಒಂದಷ್ಟು ಮುಸ್ಲಿಂ ಅರಸರು ಮತದ ಕಾರಣಕ್ಕೆ ರಕ್ತಪಾತ ಮಾಡಿದ್ರು, ಜನರನ್ನು ಕೊಂದ್ರು, ಬಲವಂತವಾಗಿ ಮತಾಂತರ ಮಾಡಿದ್ರು ಅಂತೆಲ್ಲ ನಾವು ಏನೇ ಓದಿದ್ರು ಕೇಳಿದ್ರು. ಕಾಲಕ್ರಮೇಣ ಇಲ್ಲಿನ ಜನ ಅದೆಲ್ಲವನ್ನ ಮರೆತು ಸಹಬಾಳ್ವೆಗೆ ಹೊಂದಿಕೊಂಡ್ರು. ಆದರೆ ಉತ್ತರದಲ್ಲಿ ಹಾಗಾಗಲಿಲ್ಲ. ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿದ್ದ ಪ್ರದೇಶಗಳು ಬ್ರಿಟಿಷರ ಕಾಲದಲ್ಲೂ ಕೋಮು ಹಿಂಸಾಚಾರಕ್ಕೆ ತುತ್ತಾಗ್ತಾ ಹೋದ್ವು. ಬಂಗಾಳ, ಉತ್ತರ ಪ್ರದೇಶ, ಬಿಹಾರ, ಪಂಜಾಬ್ ಮುಂತಾದ ರಾಜ್ಯಗಳು ಅತಿ ಹೆಚ್ಚು ಕೋಮುದಳ್ಳುರಿಯನ್ನು ಕಂಡು. ದೇಶಕ್ಕೆ ಸ್ವತಂತ್ರ ಬರೋ ಹೊತ್ತಿಗೆ ಆ ಕೋಮು ಅಸಹನೆ ಅನ್ನೋದು ಪ್ರತ್ಯೇಕ ಇಸ್ಲಾಮಿಕ್ ದೇಶವನ್ನು ಕೇಳೋ ಮಟ್ಟಕ್ಕೆ ಹೋಯಿತು. ಅವತ್ತು ಪ್ರತ್ಯೇಕ ದೇಶವನ್ನು ಕೊಡೋದೇ ಆದರೆ ಇಲ್ಲಿರೋ ಮುಸ್ಲಿಮರನ್ನ ಸಂಪೂರ್ಣವಾಗಿ ಆ ಇಸ್ಲಾಮಿಕ್ ದೇಶಕ್ಕೆ ಕಳುಹಿಸಿಕೊಡಬೇಕು ಅಂತ ಹೇಳಿದವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೆ ಅವತ್ತೂ ಕೂಡ
ಒಂದಷ್ಟು ಜನ ಮುಸ್ಲಿಮರು ದೇಶ ವಿಭಜನೆಯನ್ನು ವಿರೋಧಿಸಿದರು. ಪಾಕಿಸ್ತಾನದ ರಚನೆ ಅವರಿಗೆ ಇಷ್ಟ ಆಗಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮುಸ್ಲಿಂ ಲೀಗ್ ಜೊತೆ ಅವರಿಗೆ ರಾಜಕೀಯ ಸಮೀಕರಣ ಆಗಲಿಲ್ಲ. ಭಾರತದ ಬಗ್ಗೆ ಅವರಿಗೆ ಪ್ರೀತಿನೂ ಇತ್ತು. ಅವರು ಭಾರತದಲ್ಲೇ ಉಳ್ಕೊಂಡ್ರು. ಇನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಬಯಸಿದವರು ಅಲ್ಲಿಗೆ ಹೋದ್ರು. ಆಗ ಕೂಡ ದಕ್ಷಿಣದಿಂದ ಅಲ್ಲಿಗೆ ಹೋದವರು ಕಡಿಮೆನೆ. ಪಾಕಿಸ್ತಾನಕ್ಕೆ ವಲಸೆ ಹೋದ ಬಹುತೇಕರು ಉತ್ತರದವರೇ ಆಗಿದ್ರು. ಮುಂದೆ 1947ರಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಒಂದು ಯುದ್ಧ ಆಯಿತು. 1965ರಲ್ಲಿ ಮತ್ತೊಂದು ಯುದ್ಧ ಆಯಿತು. ಅಲ್ಲಿಗೆ ಭಾರತವನ್ನು ಯುದ್ಧಗಳ ಮೂಲಕ ಗೆಲ್ಲೋದು ಸಾಧ್ಯ ಇಲ್ಲ ಅನ್ನೋದನ್ನ ಪಾಕಿಸ್ತಾನ ಕೂಡ ಅರ್ಥ ಮಾಡಿಕೊಳ್ತು. ಭಾರತದ ವಿರುದ್ಧ ಪ್ರಾಕ್ಸಿ ವಾರ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಅವರು ಬಂದರು. ಅವತ್ತಿಗೆ ದೇಶದ ಪರಿಸ್ಥಿತಿ ಹೇಗಿತ್ತು ಅಂದರೆ, ಒಂದು ಕಡೆ ಇಸ್ಲಾಮಿಕ್ ಜಿಹಾದಿಗಳು, LTT, ನಾರ್ತ್ ಈಸ್ಟರ್ನ್ ಗ್ರೂಪುಗಳು ಹಾಗೂ ನಕ್ಸಲರು ಭಾರತದ ಸಾರ್ವಭೌಮತ್ವದ ಮೇಲೆ ಪದೇ ಪದೇ ಪ್ರಹಾರ ಮಾಡ್ತಲೇ ಇದ್ರು. ಬಾಂಗ್ಲಾದೇಶ ಕೂಡ ಅವತ್ತಿಗೆ ಪಾಕಿಸ್ತಾನನೇ ಆಗಿತ್ತು. ಹೀಗಾಗಿ ಈಶಾನ್ಯ ಭಾರತದಲ್ಲಿನ ಪ್ರತ್ಯೇಕತಾವಾದಿ ಗುಂಪುಗಳಿಗೆ ಕೂಡ ಪಾಕಿಸ್ತಾನ ಆಯುಧ, ಹಣಕಾಸು, ತರಬೇತಿ, ಆಶ್ರಯ ಇದೆಲ್ಲವನ್ನು ಕೊಡ್ತಾ ಹೋಯಿತು. 1980ರ ಜೂನ್ 8ನೇ ತಾರೀಕು ತ್ರಿಪುರಾದ ಅಗರ್ತಲಾದಲ್ಲಿ 500 ಬಂಗಾಲಿಗಳನ್ನು ಸಾಮೂಹಿಕವಾಗಿ ಕೊಲ್ಲಲಾಯಿತು. ಇದನ್ನು ಮಾಡಿದ್ದು ತ್ರಿಪುರಾ ಪ್ರತ್ಯೇಕತಾವಾದಿ ಗುಂಪು. ಹಾಗೆಯೇ ಆಗಸ್ಟ್ 2, 1984ರಂದು ಮದ್ರಾಸ್ ಏರ್ಪೋರ್ಟ್ ಅಲ್ಲಿ ತಮಿಳ್ ಈಲಂ ಆರ್ಮಿ ಸ್ಫೋಟವನ್ನು ಮಾಡಿತು. ಅದರಲ್ಲಿ 30 ಮಂದಿ ಸಾವನ್ನಪ್ಪಿದ್ರು, 25 ಮಂದಿ ಗಾಯಗೊಂಡರು. ಕೆಳಗೆ ನೆನಪಿರಲಿ, ಇದು ಪ್ರಭಾಕರನ್ ನೇತೃತ್ವದ LTT ಎಲ್ಲ, ಬೇರೆಯದ್ದೇ ಈಲಂ ಆರ್ಮಿ. ಇನ್ನು ಈ ಎರಡೂ ಘಟನೆಗಳಾಗೋ ಹೊತ್ತಿಗೆ ಪಂಜಾಬಲ್ಲಿ ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳು ನಡೀತಾ ಹೋಗ್ತಾ ಇತ್ತು. ಅಲ್ಲಿ ಖಲಿಸ್ತಾನ್ ಕ್ರಿಮಿಗಳ ಅಬ್ಬರ ಶುರುವಾಗಿತ್ತು. ಹೀಗಾಗಿ ಅವರನ್ನು ಮಟ್ಟ ಹಾಕೋದಿಕ್ಕೆ ಆಪರೇಷನ್ ಬ್ಲೂ ಸ್ಟಾರ್ ನಡೀತು. ಆ ಆಪರೇಷನ್ ಬ್ಲೂ ಸ್ಟಾರೇ ಅಕ್ಟೋಬರ್ 31, 1984ರಂದು ಪ್ರಧಾನಿ ಇಂದಿರಾ ಗಾಂಧಿಯವರು ತಮ್ಮದೇ ಅಂಗರಕ್ಷಕರಿಂದ ಹತ್ಯೆಗೀಡಾಗೋದಕ್ಕೆ ಕಾರಣ ಆಯಿತು. ಇಲ್ಲಿ ಪ್ರಧಾನಿಯ ಹತ್ಯೆ ಅನ್ನೋದೊಂದು ಭಯೋತ್ಪಾದಕ ಕೃತ್ಯ ಅಲ್ವಾ? ಆ ನಂತರ ಈ ದೇಶದಲ್ಲಿ ನಡೆದ ಹಿಂಸಾಚಾರ, ಇಂದಿರಾ ಅವರ ಹತ್ಯೆಗೆ ಪ್ರತೀಕಾರ ಅನ್ನೋ ಹಾಗೆ ಸಿಖ್ಖರ ಮಾರಣ ಹೋಮ ನಡೀತಲ್ಲ, ಅದು ಕೂಡ ಭಯೋತ್ಪಾದಕ ಕೃತ್ಯನೇ. ಅದೂ ನರಸಂಹಾರದ ಕೆಲಸನೇ. ಗೆಳೆಯರೆ, ಇಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹತ್ಯೆಗೆ ಪ್ರತೀಕಾರವಾಗಿ ಸಿಖ್ಖರ ನರಮೇಧ ಆಯಿತು ನೋಡಿ. ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಕರಣಗಳು ದಾಖಲಾಗಿ ಒಂದಷ್ಟು ಮಂದಿಗೆ ಶಿಕ್ಷೆ ಕೂಡ ಆಯಿತು. ಆದರೆ ಮಹಾತ್ಮ ಗಾಂಧಿಯವರ ಹತ್ಯೆ ನಡೆದಾಗ ಅದಕ್ಕೆ ಪ್ರತೀಕಾರ ಅಂತ ಮಹಾರಾಷ್ಟ್ರದಲ್ಲಿ ಚಿತ್ಪಾವನ ಬ್ರಾಹ್ಮಣರ ನರಮೇಧಾನೇ ನಡೆದು ಹೋಯ್ತಲ್ಲ, ಆಗ ಒಂದೇ ಒಂದು ಪ್ರಕರಣವೂ ದಾಖಲಾಗಲಿಲ್ಲ, ತನಿಖೆ ಕೂಡ ಆಗಲೇ ಇಲ್ಲ. ಅದು ಸ್ವತಂತ್ರ ಭಾರತ ಕಂಡ ದೇಶದಲ್ಲಿನ ಜನರೇ ಮಾಡಿದ್ದ ಮೊಟ್ಟ ಮೊದಲ ಭಯೋತ್ಪಾದಕ ಕೃತ್ಯ ಮತ್ತು ಮೊಟ್ಟ ಮೊದಲ ನರಮೇಧ ಕೂಡ. ಇನ್ನು ಜುಲೈ 7, 1987ರಲ್ಲಿ ಖಲಿಸ್ತಾನಿಗಳು ಹರಿಯಾಣದಲ್ಲಿ ದಾಳಿ ಮಾಡಿದರು. ಅಲ್ಲಿ 36 ಮಂದಿ ಬಲಿಯಾದರೆ 60 ಮಂದಿ ಗಾಯಗೊಂಡರು. ಹಾಗೆಯೇ 1991ರ ಚುನಾವಣಾ ಪ್ರಚಾರದ ವೇಳೆ ಶ್ರೀಪೆರಂಬುದೂರಲ್ಲಿ LTT ನಡೆಸಿದ ಭಯೋತ್ಪಾದಕ ದಾಳಿಯಲ್ಲಿ ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಬಲಿಯಾದರು. ಗೆಳೆಯರೆ, ಎಲೆಕ್ಷನ್ ಟೈಮಲ್ಲಿ ಯಾಕೆ ಉಗ್ರ ಕೃತ್ಯಗಳು ನಡೆಯುತ್ತವೆ ಅಂತ ಕೇಳ್ತಾರೆ ಅಲ್ವಾ? ರಾಜೀವ್ ಗಾಂಧಿಯವರ ಹತ್ಯೆ ನಡೆದದ್ದು ಕೂಡ ಎಲೆಕ್ಷನ್ ಪ್ರಚಾರದ ಸಮಯದಲ್ಲೇ. ಅದನ್ನು ಎಲೆಕ್ಷನ್ ಗಿಮಿಕ್ ಅಂತ ಹೇಳೋದಿಕ್ಕಾಗತ್ತಾ? ಅವತ್ತಿನ ಯಾವ ರಾಜಕಾರಣಿ ಕೂಡ ಇದನ್ನೊಂದು ಎಲೆಕ್ಷನ್ ಸ್ಟಂಟ್ ಅಂತ ಹೇಳುವ ಅಸೂಕ್ಷ್ಮತೆಯನ್ನು ಪ್ರದರ್ಶಿಸಲಿಲ್ಲ. ಅಲ್ಲಿ ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ವಿಪಕ್ಷಗಳು ಕೂಡ ಸರ್ಕಾರದ ಜೊತೆ ನಿಂತು. ಅವತ್ತಿಗೆ ರಾಜಕೀಯ ಪಕ್ಷಗಳ ನಾಯಕರಿಗೆ ಮತ್ತು ಜನಕ್ಕೆ ಕೂಡ ಒಂದು ಪರಿಪಕ್ವತೆ, ಒಂದು ಸಂಸ್ಕಾರ ಇತ್ತು. ಹೀಗಾಗಿ ಅವರು ತುಂಬ ಸಭ್ಯತೆಯಿಂದ ವರ್ತಿಸಿದ್ರು, ಎಚ್ಚರಿಕೆಯಿಂದ ಮಾತಾಡಿದರು. ಗೆಳೆಯರೆ, ಉಗ್ರರಿಗೆ ಎಲೆಕ್ಷನ್ ಟೈಮ್ ಯಾವುದು, ಶಾಂತ ಸಮಯ ಯಾವುದು ಅನ್ನೋದು ಮುಖ್ಯ ಅಲ್ಲ. ಅವರಿಗೆ ದಾಳಿ ಮಾಡೋದಕ್ಕೆ ಯಾವುದು ಪ್ರಶಸ್ತ ಸಮಯ, ಯಾವಾಗ ಅವರ ಉದ್ದೇಶ ಈಡೇರುತ್ತೆ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಇನ್ನು 1991ರ ಡಿಸೆಂಬರ್ವರೆಗೂ ಕೂಡ ಭಾರತದ ಪಂಜಾಬ್, ಉತ್ತರ ಪ್ರದೇಶ ಮತ್ತು ಮುಂಬೈಗಳಲ್ಲಿ ಖಲಿಸ್ತಾನಿಗಳ ಭಯೋತ್ಪಾದಕ ಕೃತ್ಯಗಳು ನಡೀತಲೇ ಹೋದವು. 1991ರಲ್ಲಿ ಕಲ್ಯಾಣ್ನಲ್ಲಿ ರೈಲಲ್ಲಿ ಬಾಂಬ್ ಇಡಲಾಯಿತು. ಈ 3 ಘಟನೆಗಳಲ್ಲಿ 179 ಮಂದಿ ಬಲಿಯಾದರು. ಇನ್ನು 1991ರ ಡಿಸೆಂಬರಲ್ಲಿ ಅಯೋಧ್ಯೆಯಲ್ಲಿನ ಕಳಂಕಿತ ಕಟ್ಟಡ ಧ್ವಂಸ ಆಯಿತು ಅನ್ನೋ ನೆಪ ಇಟ್ಟುಕೊಂಡು ಡಿ ಗ್ಯಾಂಗ್ ಅನ್ನ ಬಳಸಿ ಪಾಕಿಸ್ತಾನ ಮುಂಬೈಯಲ್ಲಿ ಮಾರಣ ಹೋಮವನ್ನು ನಡೆಸಿಬಿಡ್ತು. 93ರ ಮಾರ್ಚ್ 12ನೇ ತಾರೀಕು ಮುಂಬೈಯಲ್ಲಿ ನಡೆದ ಸರಣಿ ಸ್ಫೋಟದಲ್ಲಿ 257 ಮಂದಿ ಬಲಿಯಾದರೆ 700 ಮಂದಿ ಗಾಯಗೊಂಡರು. ಮುಂಬೈಯಲ್ಲಿ ಸರಣಿ ಸ್ಫೋಟಗಳು, ಬಾಂಬು ದಾಳಿಗಳು ನಡೀತಿದ್ದಾಗ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಇನ್ನು ಇಂಟೆಲಿಜೆನ್ಸು, IB, ಪೊಲೀಸರು ಎಲ್ಲ ಅವತ್ತು ಇವತ್ತಿನ ಹಾಗೇ ಇದ್ರು. ಹಾಗಂತ ಅವತ್ತಿನ ಸರ್ಕಾರಗಳನ್ನು ಯಾರೂ ದೂರೋದಕ್ಕೆ ಹೋಗಲಿಲ್ಲ. ಬದಲಿಗೆ ಉಗ್ರರನ್ನು ಮಟ್ಟ ಹಾಕೋ ಕೆಲಸ ಶೀಘ್ರವಾಗಿ ನಡೀಲಿ ಅಂತ ಒತ್ತಾಯ ಮಾಡಿದರು. ಇನ್ನು 1993ರಲ್ಲೇ ಕೋಲ್ಕತಾದ ಬೋವ್ ಬಜಾರಲ್ಲಿ ನಡೆದ ದಾಳಿ 69 ಮಂದಿಯನ್ನ ಬಲಿ ಪಡ್ಕೊಳ್ತು. ಆದರೆ ಆ ದಾಳಿ ಮಾಡಿದ್ದು ಯಾರು ಅನ್ನೋದು ಕೂಡ ಗೊತ್ತಾಗಲೇ ಇಲ್ಲ.
ಹಾಗೆಯೇ ಆಗಸ್ಟ್ 1993ರಲ್ಲಿ ಚೆನ್ನೈನ RSS ಕಚೇರಿ ಮೇಲೆ ದಾಳಿ ಮಾಡಿ 11 ಮಂದಿಯನ್ನು ಕೊಲ್ಲಲಾಯಿತು. ಡಿಸೆಂಬರಲ್ಲಿ ಅಜ್ಮೀರಲ್ಲಿ ಹಾಗೂ ರಾಜಸ್ಥಾನದ ರೈಲುಗಳಲ್ಲಿ ಇಸ್ಲಾಮಿಕ್ ಉಗ್ರರು ಬಾಂಬುಗಳನ್ನಿಟ್ಟರು. ಇನ್ನು 1996ರಿಂದ 98ರವರೆಗೆ ದೆಹಲಿ ಮತ್ತು ರಾಜಸ್ಥಾನಗಳಲ್ಲಿ ಕಾಶ್ಮೀರಿ ಉಗ್ರರಿಂದ ದಾಳಿಯಾಯಿತು. ಹಾಗೆಯೇ 1993ರ ನಂತರ ಅತಿದೊಡ್ಡ ದಾಳಿ ನಡೆದದ್ದು ತಮಿಳುನಾಡಿನ ಕೊಯಮತ್ತೂರಲ್ಲಿ. 1998ರ ಫೆಬ್ರವರಿಯಲ್ಲಿ ನಡೆದ ಆ ಸ್ಫೋಟದಲ್ಲಿ 58 ಮಂದಿ ಬಲಿಯಾದರು. ಅಲ್ ಉಮ್ಮಾ ಈ ದಾಳಿಯನ್ನು ಮಾಡಿತ್ತು. ಆಗ ಕೇಂದ್ರದಲ್ಲಿ ಐಕೆ ಗುಜರಾಲ್ ಪ್ರಧಾನಿಯಾಗಿದ್ದರು ಕಾಂಗ್ರೆಸ್ನ ಬೆಂಬಲದೊಂದಿಗೆ, ಮತ್ತು ಕಮ್ಯುನಿಸ್ಟ್ ನಾಯಕ ಇಂದ್ರಜಿತ್ ಗುಪ್ತಾ ಅವತ್ತಿಗೆ ಗೃಹ ಸಚಿವರಾಗಿದ್ದರು. ಅವರಿಬ್ಬರೂ ರಾಜೀನಾಮೆ ಕೊಡಲಿಲ್ಲ, ಯಾರೂ ಕೊಡಿ ಅಂತ ಕೂಡ ಅವರನ್ನು ಕೇಳಲೂ ಇಲ್ಲ. ಇನ್ನು 2002ರಲ್ಲಿ ಗುಜರಾತ್ನ ಅಕ್ಷರಧಾಮ್ ಮೇಲೆ ಇಸ್ಲಾಮಿಕ್ ಉಗ್ರರು ದಾಳಿ ಮಾಡಿದರು. ಅಲ್ಲಿ 31 ಮಂದಿ ಬಲಿಯಾದರೆ 80 ಮಂದಿ ಗಾಯಗೊಂಡರು. ಇನ್ನು 2003ರಲ್ಲಿ ಮುಂಬೈಯಲ್ಲಿ ಲಷ್ಕರ್ ನಡೆಸಿದ್ದ 2 ದಾಳಿಗಳಲ್ಲಿ 12 ಮಂದಿ ಬಲಿಯಾದರು. ಪುಲ್ವಾಮಾದಲ್ಲಿ ನಡೆದ ದಾಳಿಯ ಕಾರಣದಿಂದ 25 ಮಂದಿ ಬಲಿಯಾದರು. ಹಾಗೆಯೇ ಮುಂಬೈಯಲ್ಲಿ 2003ರ ಮಾರ್ಚ್ 23ನೇ ತಾರೀಕು ಲಷ್ಕರ್ ನಡೆಸಿತ್ತು ಎನ್ನಲಾದ ದಾಳಿಲಿ 52 ಮಂದಿ ಪ್ರಾಣ ಕಳ್ಕೊಂಡ್ರು. ಆಗೆಲ್ಲ ಕೇಂದ್ರದಲ್ಲಿ NDA ಸರ್ಕಾರ ಆಯಿತು. ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು, ಅಡ್ವಾಣಿ ಗೃಹ ಸಚಿವರಾಗಿದ್ದರು. ಇನ್ನು 2003ರ ಮುಂಬೈ ದಾಳಿಯ ನಂತರ ಮತ್ತೊಂದು ಮೇಜರ್ ದಾಳಿ ನಡೆದದ್ದು 2005ರಲ್ಲಿ ರಾಜಧಾನಿ ದೆಹಲಿಯಲ್ಲಿ. ಅವತ್ತು ಅಕ್ಟೋಬರ್ 29 ದೆಹಲಿಯಲ್ಲಿ ಸತತವಾಗಿ 3 ಕಡೆ ಸ್ಫೋಟಗಳು ಸಂಭವಿಸಿದ್ವು. ಅದರಲ್ಲಿ 70 ಮಂದಿ ಬಲಿಯಾದರೆ 250 ಮಂದಿ ಗಾಯಗೊಂಡಿದ್ರು. ಅವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಯಿತು, ಕೇಂದ್ರದಲ್ಲಿ UPA ಅಧಿಕಾರದಲ್ಲಿತ್ತು. ಆ ಬಳಿಕ ಬೆಂಗಳೂರಿನ IISc ಮೇಲೆ ಕೂಡ ದಾಳಿ ಆಯಿತು. ಆಗ ರಾಜ್ಯದಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ರು. ಇನ್ನು 2006ರಲ್ಲಿ ವಾರಣಾಸಿಯಲ್ಲಿ ಲಷ್ಕರ್ ನಡೆಸಿದ್ದ ದಾಳಿಲಿ 28 ಮಂದಿ ಬಲಿಯಾದರು. ಇನ್ನು ಅದಕ್ಕಿಂತಲೂ ಭಯಾನಕ ಅಂದರೆ 2006ರ ಸೆಪ್ಟೆಂಬರಲ್ಲಿ 7 ಟ್ರೈನ್ಗಳಲ್ಲಿ ನಡೆದ ದಾಳಿ. ಅದರಲ್ಲಿ 209 ಮಂದಿ ಬಲಿಯಾದರು, 714 ಮಂದಿ ಗಾಯಗೊಂಡರು. ಅದನ್ನು ಲಷ್ಕರ್ ಮಾಡಿತ್ತು. ಆಗಲೂ ಕೂಡ ಕೇಂದ್ರದಲ್ಲಿ UPA ಸರ್ಕಾರ ಆಯಿತು. ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಿಯಾಗಿದ್ದರು. ಇನ್ನು 2006ರಲ್ಲಿ ಮಾಲೆಗಾಂವಲ್ಲಿ ನಡೆದ ಸ್ಫೋಟಗಳಲ್ಲಿ 45 ಮಂದಿ ಬಲಿಯಾದರು. ಈ ದಾಳಿಯನ್ನು ಯಾರು ಮಾಡಿದರು ಅನ್ನೋ ಅನುಮಾನಗಳು ಶುರುವಾದವು. ಅಲ್ಲಿ ಸಿಮಿ ಹಾಗೂ ಅಭಿನವ ಭಾರತ ಅನ್ನೋ 2 ಸಂಘಟನೆಗಳ ಹೆಸರು ಕೇಳಿಬಂತು. ಇದೇ ರೀತಿ 2007ರಲ್ಲಿ ಸಂಜೋತಾ ಎಕ್ಸ್ಪ್ರೆಸ್ ಅಲ್ಲಿ ಸ್ಫೋಟ ಆಯಿತು. ಆಗ ಕೂಡ ಅದನ್ನು ಮಾಡಿದ್ದು ಯಾರು ಅನ್ನೋ ಅನುಮಾನ ಶುರುವಾಯಿತು. ಹೈದರಾಬಾದ್ನ ಮಕ್ಕಾ ಮಸೀದಿ ವಿಷಯದಲ್ಲಿ ಕೂಡ ಅಭಿನವ ಭಾರತದ ಹೆಸರನ್ನು ತರಲಾಯಿತು. ಅವತ್ತಿಗೆ ತುಷ್ಟೀಕರಣದ ಪರಮಾವಧಿ ಎಲ್ಲಿಗೆ ಮುಟ್ಟಿತ್ತು ಅಂದರೆ, ಅಭಿನವ ಭಾರತದ ಮೇಲೆ ಸ್ಫೋಟ ಪ್ರಕರಣಗಳ ಆರೋಪ ಹೊರಿಸೋ ಮೂಲಕ ರೈಟ್ ವಿಂಗ್ ಟೆರರಿಸಂ ಅಥವಾ ಸ್ಯಾಫ್ರನ್ ಟೆರರಿಸಂ ಅನ್ನೋ ಹೊಸ ಪದಾನ ಹುಟ್ಟುಹಾಕಲಾಯಿತು. 17 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ಮಾಲೆಗಾಂವ್ ಪ್ರಕರಣದ 7 ಆರೋಪಿಗಳನ್ನು ನ್ಯಾಯಾಲಯ ಖುಲಾಸೆಗೊಳಿಸಿತು. ಅಲ್ಲಿಗೆ ಆ ದಾಳಿಗಳು ಕೂಡ ಬೇರೆ ಸಂಘಟನೆಗಳ ಕೆಲಸವೇ ಇರಬೇಕು ಅನ್ನೋ ಅನುಮಾನ ಹಾಗೆ ಉಳಿಯೋ ಹಾಗಾಯಿತು. ಇನ್ನು 2007ರಲ್ಲಿ ಹೈದರಾಬಾದಲ್ಲಿ ನಡೆದ ದಾಳಿಯಲ್ಲಿ 42 ಮಂದಿ ಬಲಿಯಾದರು. ಆ ದಾಳಿಯನ್ನು ಹರ್ಕತ್ ಉಲ್ ಜಿಹಾದ್ ಅನ್ನೋ ಇಸ್ಲಾಮಿ ಸಂಘಟನೆ ಮಾಡಿರಬಹುದು ಅಂತ ಹೇಳಲಾಯಿತು. 2007 ಹಾಗೂ 8ರಲ್ಲಿ ಉತ್ತರ ಪ್ರದೇಶದಲ್ಲಿ ಇಂಡಿಯನ್ ಮುಜಾಹಿದೀನ್ ಮತ್ತು ಲಷ್ಕರ್ಗಳು ಮಾಡಿದ ದಾಳಿ 24 ಮಂದಿಯನ್ನು ಬಲಿ ತಗೊಂಡವು. 2008ರ ಮೇ 13ನೇ ತಾರೀಕು ಜೈಪುರದಲ್ಲಿ ನಡೆದ ದಾಳಿಯಲ್ಲಿ 70 ಮಂದಿ ಬಲಿಯಾದರು. ಆ ದಾಳಿಯನ್ನು ಇಂಡಿಯನ್ ಮುಜಾಹಿದೀನ್ ಮಾಡಿತ್ತು. 2008ರ ಜುಲೈ 26ನೇ ತಾರೀಕು ಹೈದರಾಬಾದಲ್ಲಿ ಅದೇ ಇಂಡಿಯನ್ ಮುಜಾಹಿದೀನ್ ಮತ್ತು ಹರ್ಕತ್ ಉಲ್ ಜಿಹಾದಿ ಸೇರಿ 52 ಮಂದಿಯನ್ನು ಬಲಿ ತಗೊಂಡು. ಇನ್ನು 2008ರಲ್ಲಿ ದೆಹಲಿಯಲ್ಲಿ ನಡೆದ ದಾಳಿಯಲ್ಲಿ 33 ಮಂದಿ ಬಲಿಯಾದರು. ಅದನ್ನು ಕೂಡ ಇಂಡಿಯನ್ ಮುಜಾಹಿದೀನ್ ಮಾಡಿತ್ತು. ಆ ಬಳಿಕ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದು 2008ರ ಮುಂಬೈ ದಾಳಿ. ಅವತ್ತು ಲಷ್ಕರ್ನ 10 ಉಗ್ರರು ಮುಂಬೈಗೆ ಬಂದು ಮನಸ್ಸೋ ಇಚ್ಛೆ ದಾಳಿ ಮಾಡಿದರು. ಆ ದಾಳಿಯಲ್ಲಿ 171 ಮಂದಿ ಬಲಿಯಾದರೆ 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು. ಅವತ್ತು ಕಾನ್ಸ್ಟೇಬಲ್ ತುಕಾರಾಮ್ ಓಂಬ್ಳೆ ಅವರಿಲ್ಲದೆ ಹೋಗಿದ್ದಿದ್ರೆ ಆ ದುಷ್ಕೃತ್ಯವನ್ನು ಕೂಡ ಬಲಪಂಥೀಯರ ಕೊರಳಿಗೆ ಕಟ್ಟುವ ಹುನ್ನಾರ ನಡೆದು ಬಿಡ್ತಾ ಇತ್ತು. ಆದರೆ ಓಂಬ್ಳೆ ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕಸಬ್ನನ್ನ ಜೀವಂತವಾಗಿ ಹಿಡ್ಕೊಂಡ್ರು. ಅವನವತ್ತು ಸಿಗದೇ ಇದ್ದಿದ್ರೆ ಸಮೀರ್ ಚೌಧರಿ ಅನ್ನೋ ಕಸಬ್ನ ಫೇಕ್ ಐಡೆಂಟಿಟಿ ಕಾರ್ಡ್ ಅನ್ನು ಇಟ್ಕೊಂಡು ಅದನ್ನು ಸ್ಯಾಫ್ರನ್ ಟೆರರಿಸಂ ಅಂತ ಹೇಳಿಬಿಡ್ತಾ ಇದ್ರು. ಆದರೆ ಅದೃಷ್ಟ ಚೆನ್ನಾಗಿತ್ತು, ಕಸಬ್ ಸಿಕ್ಕಿಬಿದ್ದ. ಗೆಳೆಯರೆ, ಮುಂಬೈ ದಾಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಕುಖ್ಯಾತಿಯನ್ನು ಪಡ್ಕೊಳ್ತು. ಆದರೆ ಅಲ್ಲಿಗೆ ದಾಳಿಗಳು ನಿಂತುವ ಖಂಡಿತ ಇಲ್ಲ. 2011ರಲ್ಲಿ ಮತ್ತೆ ಮುಂಬೈ ಮೇಲೆ ದಾಳಿಗಳಾದವು. ಅಲ್ಲಿ 26 ಮಂದಿ ಬಲಿಯಾದರು. ಅದೇ ವರ್ಷ ದೆಹಲಿಯಲ್ಲಿ ನಡೆದ ದಾಳಿಯಲ್ಲಿ 15 ಮಂದಿ ಬಲಿಯಾದರು. 2013ರಲ್ಲಿ ಹೈದರಾಬಾದಲ್ಲಿ ಸ್ಫೋಟ ಆಯಿತು. 13 ಮಂದಿಯನ್ನು ಅದು ಬಲಿ ತಗೊಳ್ತು. ಇದರ ಜೊತೆ ನಕ್ಸಲರು ನಡೆಸಿದ ದಾಳಿಗಳು ಕಡಿಮೆ ಏನಿರಲಿಲ್ಲ. ಅವು ಕೂಡ 106 ಮಂದಿಯನ್ನು ಬಲಿ ತಗೊಳ್ತಾ ಹೋದವು. ಇನ್ನು 2014ರಲ್ಲಿ NDA ಸರ್ಕಾರ ಬಂತು. ಆ ನಂತರದ ದಾಳಿಗಳು UPA ಅವಧಿಗಿಂತ ಸ್ವಲ್ಪ ಕಡಿಮೆ ಆದಂತೆ ಕಾಣ್ತಾ ಇದ್ವು. ಆದರೂ 2015ರಲ್ಲಿ ಪಂಜಾಬ್ನ
ಪಂಜಾಬ್ನ ಗುರುದಾಸ್ಪುರಲ್ಲಿ ನಡೆದ ದಾಳಿಯಲ್ಲಿ 10 ಮಂದಿ ಬಲಿಯಾದರು. 2016ರ ಜನವರಿಯಲ್ಲಿ ಪಠಾನ್ಕೋಟ್ ಮೇಲೆ ಉಗ್ರರು ನಡೆಸಿದ ದಾಳಿಯಲ್ಲಿ 7 ಯೋಧರನ್ನು ಕಳ್ಕೋಬೇಕಾಯಿತು. ಜಮ್ಮು ಕಾಶ್ಮೀರದ ಪಾಂಪೋರೆಯಲ್ಲಿ ದಾಳಿಗಳಾದವು. ಅದೇ ವರ್ಷ ಸೆಪ್ಟೆಂಬರಲ್ಲಿ ಉರಿಯಲ್ಲಿ ದಾಳಿ ಆಯಿತು. ಅಲ್ಲಿ ಕೂಡ 23 ಮಂದಿ ಬಲಿಯಾದರು. ಆದರೆ ಪಠಾನ್ಕೋಟ್ ಮತ್ತು ಉರಿ ದಾಳಿಯ ನಂತರ ಭಾರತ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿತು. ಇನ್ನು 2018ರವರೆಗೆ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ಸಾಕಷ್ಟು ದಾಳಿಗಳು ನಡೆದವು. ಆದರೆ 2019ರ ಫೆಬ್ರವರಿ 14ನೇ ತಾರೀಕು ನಡೆದ ಪುಲ್ವಾಮಾ ದಾಳಿ ದೇಶವನ್ನು ಬೆಚ್ಚಿ ಬೀಳಿಸಿತು. ಅಲ್ಲಿ 46 ಮಂದಿ CRPF ಯೋಧರು ಬಲಿಯಾದರು. ಆ ಬಳಿಕ ಭಾರತ ಪಾಕಿಸ್ತಾನದ ಮೇಲೊಂದು ಏರ್ ಸ್ಟ್ರೈಕನ್ನು ಕೂಡ ಮಾಡಿತು. ಇದಾದ ಮೇಲೆ 2024ರವರೆಗೂ ಭಯೋತ್ಪಾದಕ ಕೃತ್ಯಗಳು ಜಮ್ಮು ಕಾಶ್ಮೀರ ಮತ್ತು ಛತ್ತೀಸ್ಗಢದ ನಕ್ಸಲ್ ಪೀಡಿತ ಏರಿಯಾಗಳಿಗೆ ಮಾತ್ರ ಸೀಮಿತ ಆಗಿದ್ವು. ಆದರೆ 2024ರ ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲೊಂದು ಸ್ಫೋಟ ನಡೀತು. ಅದನ್ನು ಭಾರತದಲ್ಲಿದ್ದ ಇಸ್ಲಾಮಿಕ್ ಸ್ಟೇಟ್ನ ಉಗ್ರರು ಮಾಡಿದರು. ಅದಕ್ಕೂ ಮೊದಲು ಮಂಗಳೂರಲ್ಲಿ ಬ್ರದರ್ ಒಬ್ಬ ಕುಕ್ಕರ್ ಬಾಂಬನ್ನು ಬ್ಲಾಸ್ಟ್ ಮಾಡ್ದ. ಹಾಗೆ ತಮಿಳುನಾಡಿನ ಕೊಯಮತ್ತೂರಲ್ಲಿ ಕೂಡ ಅಂಥದ್ದೇ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ಆ ನಂತರ 2025ರ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಮೇಲೆ ಉಗ್ರರು ದಾಳಿ ಮಾಡಿದರು. ಅಲ್ಲಿ ಕಲ್ಮಾ ಓದೋದಕ್ಕೆ ಹೇಳಿ ಪ್ಯಾಂಟ್ಗಳನ್ನು ಬಿಚ್ಚಿಸಿ ಮತ ಚೆಕ್ ಮಾಡಿ ಜನರನ್ನು ಕೊಲ್ಲಲಾಯಿತು. ಹಾಗೆಯೇ ಈಗ ದೆಹಲಿಯಲ್ಲೊಂದು ಸ್ಫೋಟ ನಡೆದಿದೆ. ಗೆಳೆಯರೆ, 2014-15ಕ್ಕೂ ಮೊದಲು ಏನೆಲ್ಲ ಆಯಿತು ಅಂತ ಗೊತ್ತಿಲ್ಲದವರಿಗೆ ಇತ್ತೀಚೆಗೆ ನಡೆದ ದಾಳಿಗಳು ತುಂಬ ಭಯಾನಕವಾಗಿ ಕಾಣಿಸ್ತಾ ಇರುತ್ತವೆ. ಇಲ್ಲಿ ಪ್ರತಿ ಬಾರಿ ದಾಳಿಗಳಾದಾಗಲೂ ಸರ್ಕಾರಗಳು, ಪ್ರಧಾನಿಗಳು, ಗೃಹ ಸಚಿವರು ರಾಜೀನಾಮೆಗಳನ್ನು ಕೊಡ್ತಾ ಹೋದರೆ ಅದು ಭಯೋತ್ಪಾದಕರಿಗೆ ಸಿಕ್ಕ ಜಯ ಆಗತ್ತೆ ಮತ್ತು ದೇಶದ ರಾಜಕಾರಣ ಅತಂತ್ರ ಸ್ಥಿತಿಯನ್ನು ತಲುಪುತ್ತೆ. ಇನ್ನು ಭಯೋತ್ಪಾದಕ ಕೃತ್ಯಗಳು ನಡೆದಾಗಲೆಲ್ಲ ಆಯಾ ಸಂದರ್ಭಗಳಲ್ಲಿ ಆಯಾ ಸರ್ಕಾರಗಳು ಭಯೋತ್ಪಾದನೆಯನ್ನು ಎದುರಿಸೋದಕ್ಕೆ ತಮ್ಮ ಕೈಲಾದ ಪ್ರಯತ್ನಗಳನ್ನು ಮಾಡಿವೆ. ಕೆಲವರು ಹೆಚ್ಚು ಅಗ್ರೆಸಿವ್ ಆಗಿ ಕೆಲಸ ಮಾಡಿರಬಹುದು, ಮತ್ತು ಕೆಲವರದ್ದು ಮೈಲ್ಡ್ ಪ್ರತಿಕ್ರಿಯೆ ಅಂತ ಅನ್ನಿಸಿರಬಹುದು, ಮತ್ತು ಅದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳೂ ಇವೆ. ಸೊ ನಮ್ಮ ಕಾಲದಲ್ಲಿ ದೇಶ ಸುಭಿಕ್ಷವಾಗಿತ್ತು. ಉಗ್ರರಿಗೆ ನಾವು ಈ ಕಡೆ ತಲೆ ಹಾಕೋದಕ್ಕೆ ಕೂಡ ಬಿಟ್ಟಿರಲಿಲ್ಲ. ನಿಮ್ಮ ಕಾಲದಲ್ಲೇ ಇದೆಲ್ಲ ಆಗ್ತಾ ಇದೆ, ನೀವು ಅಸಮರ್ಥರು, ನಾವು ಸಮರ್ಥರು, ಈ ಥರದ ಮಾತುಗಳು ಜನರ ಮೆಮೊರಿ ತುಂಬ ಕಡಿಮೆ ಇರುತ್ತೆ ಅನ್ನೋ ಹುಂಬುತನ ಮತ್ತು ಜನ ದಡ್ರು, ನಾವು ಬುದ್ಧಿವಂತರು ಅನ್ನೋ ಅಹಂಕಾರ ಇದ್ದಾಗ ಮಾತ್ರ ರಾಜಕಾರಣಿಗಳ ಬಾಯಲ್ಲಿ ಬರೋದಕ್ಕೆ ಸಾಧ್ಯ. ಹಾಗೆ ನೋಡಿದರೆ 2004ರಿಂದ 2014ರವರೆಗೆ ನಡೆದ ದಾಳಿಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1,500,000 ಮೀರುತ್ತೆ. ಅದೇ 2014ರಿಂದ 2025ರವರೆಗೆ ನಡೆದ ದಾಳಿಗಳಲ್ಲಿ ಬಲಿಯಾದವರು 400 ಮಂದಿ. ಹೀಗೊಂದು ಲೆಕ್ಕ ಕೊಟ್ಟು ಯಾರ ಅವಧಿಯಲ್ಲಿ ಬಲಿಯಾಗಿದೆ ಹೆಚ್ಚು, ಯಾರ ಅವಧಿಯಲ್ಲಿ ಹೆಚ್ಚು ದಾಳಿಗಳಾಗಿವೆ ಅಂತ ಕೇಳೋದಿದೆಯಲ್ಲ, ಅದು ಕೂಡ ಸರಿಯಲ್ಲ. ಭಯೋತ್ಪಾದನೆಯನ್ನು ಗಟ್ಟಿದನಿಯಲ್ಲಿ ಖಂಡಿಸೋದಕ್ಕೆ ನಿಮ್ಮ ಯಾರಿಗಾದರೂ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಅಡ್ಡಿ ಬರುತ್ತೆ ಅನ್ನೋದಾದರೆ ಬಾಯಿ ಮುಚ್ಚಿಕೊಂಡು ತೆಪ್ಪಗಿದ್ದು ಬಿಡಿ. ಅದು ಬಿಟ್ಟು ಬಾಯಿ ಬಿಟ್ಟು ಬಣ್ಣಗೇಡು ಅನ್ನಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ರಾಜಕೀಯ ಮಾಡೋ ಸಮಯ ಅಲ್ಲ. ರಾಜಕೀಯ ಮಾಡೋದಕ್ಕೆ, ರಾಜಕೀಯದ ಮಾತುಗಳನ್ನಾಡೋದಕ್ಕೆ ಈ ದೇಶದಲ್ಲಿ ಸಾಕಷ್ಟು ಸಮಯಾವಕಾಶ ಇದೆ. ಯಾಕೆಂದರೆ ಪ್ರತಿ ವರ್ಷಕ್ಕೊಂದು ಚುನಾವಣೆಗಳು ನಮ್ಮಲ್ಲಿ ಬರ್ತಲೇ ಇರುತ್ತವೆ. ಆಗೆಲ್ಲ ರಾಜಕೀಯ ಮಾಡ್ತಾ ಹೋಗಿ. ಆದರೆ ಉಗ್ರರ ದಾಳಿಗಳು ನಡೆದಾಗ, ದೇಶ ಕಷ್ಟದಲ್ಲಿದ್ದಾಗ ನಿಮ್ಮ ರಾಜಕೀಯದ ಕೊಳಕು ನಾಲಿಗೆಗಳಿಗೆ ಕೆಲಸ ಕೊಡೋದಕ್ಕೆ ಹೋಗಬೇಡಿ. ಇದು ಗೆಳೆಯರೆ ಭಾರತದಲ್ಲಿ ನಡೆದಿದ್ದ ಪ್ರಮುಖ ದಾಳಿಗಳ ವಿವರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.